ಚೆನ್ನಾಗಿದ್ದೀರಾ? ಯಾವ ಊರಿದು? ನೇಮಕಲ್ ಸರ್, ದೇವರ ನೇಮಕಲ್ ಅಂತ. ನೇಮಕಲ್? ನೇಮಕಲ್, ದೇವರ ನೇಮಕಲ್ ಅಂತ ಊರು. ದೇವರ ನೇಮಕಲ್ಲು. ದೇವರ ನೇಮಕಲ್ ಅಂದ್ರೆ ಮುರುಡಿ, ನೇಮಕಲ್ಲು, ಕಸಾಪುರ. ಹಾ ಹಾ ಶ್ರಾವಣ ಮಾಸದಾಗ ಒಂದ್ ತಿಂಗಳು ನೋಡ್ಬೇಕಿನ್ನ ಒಂದೇ ಸಲ. ಅಂದ್ರೆ ಇದು ಬಳ್ಳಾರಿ ನೀರಲ್ವಾ ಇದು? ಇಲ್ಲ, ಇದು ರಾಯದುರ್ಗ. ಅಂದ್ರೆ ಆಂಧ್ರ ಬರುತ್ತೆ, ಇದು ಆಂಧ್ರ ಪ್ರದೇಶ ಇದು. ಓ, ಇದು ಆಂಧ್ರ ಕರ್ನಾಟಕ ಬಾರ್ಡರ್ ಇದು. ಆಂಧ್ರ ಸರ್ ಇದು. ಚಂದ್ರಬಾಬು ನಾಯ್ಡು ಇದೇ ಏರಿಯಾ ಬಂದು ಇದೇ ಊರಿಗೆ ಬಂದಿದ್ದು. ಇದೇ ಊರಿಗೆ ಬಂದಿದ್ರಾ ಸಿಎಂ? ಹಾ ಹಾ ಮೊನ್ನೆ ಬಂದಿದ್ದು. ಈಗ ಪ್ರೆಸೆಂಟ್ ಈಗ ಒಂದು ಅದೇ 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 OMC ಎಲ್ಲಿ ಬರ್ತಲ್ಲ? ಓಬಳಾಪುರಂ ಮೈನ್ಸು ಇಲ್ಲ ಮುಂದೆ ಸರ್, ಅದು ಬಟ್ ಅನ್ನೋದಲ್ಲ. ಅದೇ ಅದೇ ಓಬಳಾಪುರಂ ಮೈನ್ಸ್ ಅದೇ ಅಲ್ವಾ? ಅಲ್ಲೆಲ್ಲ ಬರ್ತಲ್ವಾ? ಹಾ 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 ಅದೇ ರನ್ನಿಂಗ್ ಇದೆಯಾ ಈಗ? ಈಗ ಸ್ಟಾಪ್ ಆಯ್ತು ಸರ್, ಇದು ಆಯ್ತಲ್ಲ. ಹಾ ಹಾ ಸ್ಟಾಪ್ ಆಗಿದಲ್ವಾ? ಹಾ 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 ನೇಮಗಲ್ ಏನ್ ಮಾಡ್ತೀರಾ ನೀವು? ನಾವು ಅಲ್ಲಿ ವೆಂಕಟ ಕಾಮನಿ ಹಾಸ್ಪಿಟಲ್ ಡಾಕ್ಟರ್ ತನಕ ಕೆಲಸ ಮಾಡ್ತಿದ್ದೀವಿ. ಹಾ 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 ಮನೆ ಹತ್ರ ಮನೆ ಇಂಚಾರ್ಜ್. ಡಾಕ್ಟರ್ ಹತ್ರ ಕೆಲಸ ಮಾಡ್ತೀರಾ? 40 ಉದ್ದ ಸರ್ ಇದು. 40? ಹಿಂಗ 40 ಇದೆಯಾ? ಹಾ 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 ಹಿಂಗ 50 ಇದೆ. ಹಿಂಗ 50 ಇದೆಯಾ? ಅದೇ ಕಲ್ಲು. ಅದೇ ಕಲ್ಲಲ್ವಾ? ಅದೇ ಕಲ್ಲು. ಹೆಂಗೆ ಯಾವ ತಾಲೂಕು ಅಂದ್ರೆ ಇದು? ರಾಯದುರ್ಗ ತಾಲೂಕು? ರಾಯದುರ್ಗ ತಾಲೂಕು, ಅನಂತಪುರ ಜಿಲ್ಲಾ. ರಾಯದುರ್ಗ ತಾಲೂಕು, ಅನಂತಪುರ ಜಿಲ್ಲೆ. ಪೆನಗೊಂಡ ಎಷ್ಟು ದೂರ ಆಗುತ್ತೆ ಇಲ್ಲಿಗೆ? ಸುಮಾರು ಐತೆ ಸರ್, ಒಂದು ಹಿಂಗ್ ಶಾರ್ಟ್ ಕೊಟ್ಟೋದ್ರೆ ಒಂದು 60-70 ಅಷ್ಟೇ. ಪೆನಗೊಂಡ ಅಷ್ಟು ಚೆನ್ನಾಗದು. ಹಾ 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 ಬಹಳ ಚೆನ್ನಾಗಿದೆ ಇವ್ರೆ, ಅದ್ಭುತವಾಗಿದೆ ಸರ್. ನನ್ನ ಹುಟ್ಟಿದಲ್ಲ ನಮ್ಮ ಅಪ್ಪ ಕೊಡ್ಸಿಲ್ಲ ನಿಮ್ಮ ಮನೆ. ನನ್ನ ಆಶೀರ್ವಾದ ಕಳ್ಕೊಂಡ್ ಬಂದ್ಬಿಟ್ಟಿನಿ. ಇದೇ ಪ್ಲಾಟ್ ತಗೊಂಡಿನಿ. ನಿಮ್ಮ ಆಶೀರ್ವಾದ ನನಗೆ ಏನ್ ಬೇಕಾಗಿಲ್ಲ. ಬಹಳ ಚೆನ್ನಾಗಿದೆ ಇವ್ರೆ. ಅದೇ ಸರ್. ಏನು ತೊಂದ್ರೆ ಆಗಲ್ಲ. ಇದು ಧೈರ್ಯವಾಗಿ ಸ್ಟಾರ್ಟ್ ಮಾಡಿ ಮನೆನ. 100ಕ್ಕೆ 100 ಬಹಳ ಚೆನ್ನಾಗಿರುತ್ತೆ. ಧೈರ್ಯವಾಗಿ ಯಾವ್ದೋ ಒಂದು ಡಿಸ್ಟರ್ಬೆನ್ಸ್ ಬೇಡ, ಯಾವುದೇ ಒಂದು ಅನುಮಾನ ಬೇಡ. ನಾನು ಫಸ್ಟ್ ನಾನು ನೋಡ್ದ ನಿನ್ ಯೂಟ್ಯೂಬ್ ಅಗಲಿ ರಾತ್ರಿ ನಾನು ನೋಡ ಮಕ್ಕಳು ನೋಡಿದೀರಾ? ಓಕೆ, ನೋಡ್ತಾ ಇದ್ದೀನಿ. ಆಯ್ತು ಆಯ್ತು. ಅದಕ್ಕಾಗಿ ನಾನು ಕಳ್ಸೋದೇನಿಲ್ಲ. ನಾನು ಬಹಳ ವರ್ಷಕ್ಕೆ ಪ್ರಾರ್ಥನೆ ನಮ್ಮ ಅಪ್ಪ ಎಲ್ಲ ಹಾಳು ಮಾಡಿ ಕೈ ಬಿಟ್ಬಿಡ. ಸರಿ ಸರಿ, ಎಲ್ಲ ಒಬ್ಬರಿಗೆ ಕೆಲಸ ಮಾಡ್ತೀನಿ. ಹಾ ಈಗ ಕಟ್ಸ್ಬೇಕಂತ. ಈಗ ಕಟ್ಸ್ಬೇಕಾ? ಹ್ಞೂ ಸರ್. ಪ್ಲಾನ್ ತಗೊಳ್ಳಿ, ಕಟ್ಸ್ಕೊಳ್ಳಿ. ಅದಕ್ಕೆ ಸರಿನಾ? ಧೈರ್ಯವಾಗಿ ಮಾಡಿ. ನೀವು ದೊಡ್ಡದಾಗ ಎಷ್ಟು ಯಾವ ಮಟ್ಟದಾಗ ಕಟ್ತೀರೋ ನಿಮ್ಮ ಒಂದು ಲೆಕ್ಕಾಚಾರದಲ್ಲಿ. ಸರ್ ಏನು ಸರ್, ಒಂದು ಬೆಡ್ರೂಮ್, ಒಂದು ಕಿಚನ್, ಒಂದು ಹಾಲ್ ಸಲುವಾಗಿ ಸಾಕು. ಈಗ ಏನು ಶೀಟ್ ಪೆನ್ ಹಾಕ್ತೀರಾ? ಏನು ಇಲ್ಲ ಮ್ಯಾಗ ರೂಪಾಯಿ ಆರ್ಸಿ ಹಾಕ್ತೀರಾ? ಕರೆಂಟ್ ಹಾಕಿ ಆರ್ಸಿ ಹಾಕ್ತೀರಾ? ಆರ್ಸಿನ ಏನು ಬಂಡೆ ಗಡ್ರು ಸಾಕು ಬಂಡೆ ಹಾಕ್ತೀರಿ? ಗಡ್ರು ಸಾಕು ಬಂಡೆ ಹಾಕ್ತಿರಿ. ಬಂಡೆ ಹಾಕಿ ಅದ್ರ ಮೇಲೆ ಚುರುಕಿ ಹಾಕ್ತಿರಿ ಒಂದಿಷ್ಟಗಳ ಅಲ್ಲಿ ಅಲ್ವಾ? ಹಾ ಮಾಡ್ಬೋದು, ತೊಂದ್ರೆ ಏನಿಲ್ಲ. ಹಂಗ್ ಮಾಡಕಂದ್ರೆ ಫಸ್ಟ್ ಕ್ಲಾಸ್ ಇದೆ. ಬಹಳ ಚೆನ್ನಾಗೂ ಇದೆ, ಬಹಳ ಚೆನ್ನಾಗಿ ಹೋಗುತ್ತೆ. ಫಸ್ಟ್ ಕ್ಲಾಸ್ ಆಗುತ್ತೆ. ಇದರ ಡೈಮೆನ್ಷನ್ ಏನಿದೆಯೋ, ಇದ್ರ ಅಗಲ, ಇದ್ರ ಉದ್ದ ಏನಿದೆಯೋ, ನನಗೆ ಇದನ್ನ ಒಂದು ಪೇಪರ್ ನಲ್ಲಿ ಬರೆದು, ಇದು ನೋಡಿ ಪಶ್ಚಿಮದ ದಾರಿ ಅಂತ ಬರಿಬೇಕಿದನ್ನ. ಬರಿಬೇಕಿದನ್ನ, ಅರ್ಥ ಆಯ್ತಾ? ಪಶ್ಚಿಮದ ದಾರಿ ಬರೆದು, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಬರೆದು ಸ್ಕ್ವೇರ್ ಇದಾಕಿ, ಅಲ್ಲಿಂದ ಅಲ್ಲಿಗೆ ಎಷ್ಟು ಬರ್ತಾ ಇದೆ ಅಲ್ಲ ಹೇಳೋದು. ಇಲ್ಲಿಂದ ಇಲ್ಲಿಗೆ ಎಷ್ಟು ಅಡಿ ಬರ್ತಾ ಇದೆ, ಇಲ್ಲಿಂದ ಅಲ್ಲಿಗೆ ಎಷ್ಟು ಬರ್ತದೆ, ಅಲ್ಲಿಂದ ಅಲ್ಲಿಗೆ ಎಷ್ಟು ಬರ್ತಾ ಇದೆ, ಅದು ನನಗೆ ಒಂದು ರಫ್ ಇದು ಕಳಿಸಿ. ನಿಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ನಿಮಗೆ, ಒಂದು ಹಾಲು, ಒಂದು ಕಿಚನ್, ಒಳಗೆ ಒಂದು ಪೂಜಾ ಬಾತ್ರೂಮ್, ಅಟ್ಯಾಚ್ ಬೇಕಾದ್ರೆ ಅಟ್ಯಾಚ್, ಏನ್ ಮಾಡ್ತೀವಿ ಅಟ್ಯಾಚ್ ಬೇಕಾ ನಾನು ಕೇಳ್ತೀನಿ. ಅವಾಗ ನಮ್ಮ ಇವ್ರ ಹಾಕ್ಸ್ಕೊಡೋಕೆ ಹೇಳ್ತೀನಿ. ಡೆಫಿನೆಟ್ ಆಗಿ ಮಾಡ್ಕೊಳ್ಳಿ, ಬಹಳ ಚೆನ್ನಾಗಿರುತ್ತೆ. ಫಸ್ಟ್ ಕ್ಲಾಸ್, ತೊಂದರೆ ಏನಿಲ್ಲ. ಧೈರ್ಯವಾಗಿ ಮಾಡಿ. ಏನು ಪ್ರೆಗ್ನೆಂಟ್ ಇದಾರೆ ಈಗ? ಮನೆಯಲ್ಲಿ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಮನೆ ಚೇಂಜ್ ಮಾಡೋದಾಗ್ಲಿ, ಮನೆಯ ಒಂದು ಕಟ್ಟಡ ನಿರ್ಮಾಣದಲ್ಲಿ ಇದು ಮಾಡೋದಾಗ್ಲಿ, ಡೆಮಾಲಿಷ್ ಮಾಡೋದಾಗ್ಲಿ, ಮತ್ತೆ ಕಟ್ಟಡ ಕಟ್ಟೋದಾಗ್ಲಿ ಏನೂ ಮಾಡಬಾರ್ದು. ಅರ್ಥ ಆಯ್ತಾ? ಇನ್ನು 2 ತಿಂಗಳಾಗ್ಲಿ, ಎಲ್ಲ ಮಗು ಆಗ್ಲಿ, ದೇವ್ರು ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಒಳ್ಳೇದಾಗ್ಲಿ, ಒಳ್ಳೆ ಮಗು ಹುಟ್ಲಿ. ನಾನು ಎಲ್ಲ ಆದ್ಮೇಲೆ ಫೋನ್ ಮಾಡಿದ್ಮೇಲೆ ಆಲೋಚನೆ ಮಾಡಿದೆ. ಮತ್ತೆ ಎಲ್ಲ ಮಾಡೋದು ಮತ್ತೆ ನಿಮ್ಗೆ ಮತ್ತೆ ಪ್ರತಿ ಉತ್ತರ ಕೊಡಬಾರ್ದು ಅಂತೇಳಿ ನಾನು ಅದಕ್ಕೆ ಮತ್ತೆ ರಿಪೀಟ್ ಕಳಿಸಿದಾಗ ಯಾಕೆ ಚೇಂಜ್ ಮಾಡಿದ್ರೆ ಎಲ್ಲ ಇದು ಚೆನ್ನಾಗಿದ್ರೆ ತಾನೇ ಮನೆ ಕಟ್ಟೋದು. ಅದಕ್ಕೆ ಈ ಚೆನ್ನಾಗಿ ಏನ್ ಮಾಡ್ತೀರಾ? ಅವತ್ತೇನು ಒಂದು ಟೆನ್ಷನ್ ಫೋನ್ ಮಾಡ್ಬಿಟ್ಟು ನಿನಗೆ ಮಾಡಿದ್ಮೇಲೆ ಮತ್ತೆ ಅನಿಸ್ತು ಮಗಳದೆಲ್ಲ ಆದ್ಮೇಲೆ ಮಾಡೋಣ ಅನ್ಕೊಂಡೆ. ಇದು ಇನ್ನು 1.5 ತಿಂಗಳು ಸುಮ್ಮನೆ ಇರ್ರಿ. ನಾ ಪ್ಲಾನ್ ಹಾಕಿ ಕೊಡ್ತೀನಿ, ಕಟ್ಕೊಳ್ಳಿ. ಫಸ್ಟ್ ಕ್ಲಾಸ್ ಕಟ್ಕೊಳ್ಳಿ. ಸ್ಟಾರ್ಟ್ ಆಗಿದ್ ನಿಲ್ಬಾರ್ದು, ಆ ಟೈಪ್ ಮಾಡ್ಕೊಳ್ಳಿ. ನಾವು ಅತಿ ದೊಡ್ಡದಾಗ ಕಟ್ಟಿದೀವೋ ಎಲ್ಲ ಗೊತ್ತಿಲ್ಲ, ಅದ್ರ ವಿಚಾರ ಬೇರೆ. ನಮ್ಮ ಕೈಲಾದಷ್ಟು ಹಿಡಿತಕ್ಕೆ ಸರಿಯಾಗಿ ಮಾಡ್ಕೊಳ್ಳಿ. ಅತಿ ದೊಡ್ಡದಾಗಿ ಮಾಡ್ಕೋಬೇಡಿ, ನಿಮ್ಮ ಕೆಪಾಸಿಟಿ ಸರಿಯಾಗಿ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅದು ಸ್ಥಾನ ಬಲಕ್ಕೆ ಸರಿಯಾಗಿ ಮಾಡ್ಕೊಳ್ಳಿ. ಓಕೆನಾ? ಧೈರ್ಯವಾಗಿ ಮಾಡಿ. ಇದು ಕಟ್ಟಬೇಕಂದ್ರೆ ದುಡ್ಡು ಕೂಡಲ್ಲ ನಿಮಗೆ. ಯಾವುದೋ ಒಂದು ಸಮಸ್ಯೆ ದುಡ್ಡು ಕಿತ್ಕೊಂಡು ಹೋಗುತ್ತೆ. ಚೆನ್ನಾಗಿದ್ದಾರೆ, ಫಸ್ಟ್ ಕ್ಲಾಸ್ ಇದೆಯಪ್ಪ, ಬಹಳ ಚೆನ್ನಾಗಿದೆ. 100ಕ್ಕೆ 100 ತೊಂದರೆ ಏನಿಲ್ಲ. ಆದ್ರೆ ಈ ಸೈಟ್ ನಲ್ಲಿ ಮನೆ ಕಟ್ಟಬೇಕಂದ್ರೆ ಸ್ವಲ್ಪ ಫೈನಾನ್ಷಿಯಲ್ ಅಡೆತಡೆ ಬಹಳ ಬರ್ತಾ ಇದೆ. ಇವತ್ತು ಕಟ್ಟಂದ್ರೆ ಇನ್ನೊಂದು ತಿಂಗಳಿಗೆ ಹೋಗೋದು, ಇನ್ನೊಂದು ತಿಂಗಳಿಗೆ ಹೋಗಂದ್ರೆ 4 ತಿಂಗಳಿಗೆ ಹೋಗೋದು. ದುಡ್ಡಿನ ಅಡಚಣೆ ಬಿಟ್ರೆ ಬೇರೆ ಅಡಚಣೆ ಇಲ್ಲ ಇಲ್ಲಿ. ಸೊ ಹಾಗಾಗಿ ನಾನು ಹೇಳೋದು, ಇದು ಸ್ವಲ್ಪ ಸರಿ ಮಾಡಿಸ್ಕೊಳ್ಳಿ. ನಿಮಗೆ ನೆಮ್ಮದಿಯಾಗಿ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡ್ತಾರೆ, ಮಾಡಬೇಕು, ಮಾಡ್ತಾರೆ. ಸರಿನಾ? ಧೈರ್ಯವಾಗಿರ್ರಿ. ಓಕೆ.